ಮದುವೆ ಸಿನಿಮಾದ ಹೆಸರು ನಂಗಲ್ಲ, ಜಸ್ಟ್ ಫಾರ್ ಜೋಕ್. ಮತ್ತೊಂದು ಮದುವೆನಲ್ಲಿ ನನ್ನ ಪಾತ್ರ ನವೀನ್ ಕೃಷ್ಣ ವೈಫ್. ಏನೋ ಕಾಲೇಜ್ ಗೋಯಿಂಗು, ಸ್ಕೂಲ್ ಗೋಯಿಂಗು, ಮತ್ತು ನಾರ್ಮಲ್ ಕ್ಯಾರೆಕ್ಟರ್ಸ್ ಇರುತ್ತೆ. ಬಟ್ ವೈಫ್ ಆಗಿ ಮಾಡೋ ಪಾತ್ರ ಇದೆಯಲ್ಲ ತುಂಬ ಕಷ್ಟದ್ದು. ಯಾಕಂದರೆ ಗಂಡನೆಲ್ಲ ಸುಧಾರಿಸ್ಬೇಕು, ಅಪ್ಪ ಅಮ್ಮನ ಸುಧಾರಿಸ್ಬೇಕು, ಮನೆ ಕೆಲಸದವ್ರನ್ನೆಲ್ಲ ಸುಧಾರಿಸ್ಬೇಕು. ಸೊ ಅಂಥ ಪಾತ್ರ ಈ ಚಿತ್ರದಲ್ಲಿ ನಾನು ಮಾಡಿದ್ದೀನಿ. ಸಿನಿಮಾ ತುಂಬ ನೀಟಾಗಿ ಚೆನ್ನಾಗಿ ಬಂದಿದೆ. ದಿನೇಶ್ ಬಾಬು ಸರ್ ಒಂದು ಸ್ಮಾಲ್ ಥ್ರೆಡ್ ಇಟ್ಕೊಂಡು ಲೈನ್ ಕಥೆನ ಇಟ್ಕೊಂಡು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ ಮತ್ತೊಂದು ಮದುವೆಯಲ್ಲಿ. ಫಸ್ಟ್ ಪ್ರೊಜೆಕ್ಷನ್ ಹಾಕಿದಾಗ ಸಿನಿಮಾ ನೋಡ್ಬೇಕಾದ್ರೆ ನನ್ನ ಮೈಂಡಿನ ಬಿಟ್ಬಿಟ್ಟಿದ್ದೀನಿ, ನಾನು ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ. ಎಂಜಾಯ್ ಮಾಡ್ತಾಯಿದ್ದೀನಿ ಫುಲ್. ಅವತ್ತು ನೈಟೆಲ್ಲ ನನ್ನ ವಾಯ್ಸೇ ಚೇಂಜ್ ಆಗಿಬಿಟ್ಟಿದೆ, ಅಷ್ಟು ಕಿರ್ಚಿ ಎಂಜಾಯ್ ಮಾಡಿದೆ. ನನಗೆ ಅಷ್ಟು ಅನಿಸಿದೆ. ಸೊ ಆಡಿಯನ್ಸೇ ನಾನು ನೋಡಿಬಿಟ್ರೆ ಸಿನಿಮಾ ನಿಜ ಇಷ್ಟಪಡ್ತಾರೆ. ಎರಡನೇ ಮದುವೆ 100 ಡೇಸ್ ಹೇಗಾಯಿತು, ಮತ್ತೊಂದು ಮದುವೆ ಸೂಪರ್ ಡೂಪರ್ 100 ಡೇಸ್ ಆಗುತ್ತೆ. ಆದರೆ ಕಾನ್ಫಿಡೆಂಟ್ ಇದೆ, ಓವರ್ ಕಾನ್ಫಿಡೆಂಟ್ ಅಲ್ಲ, ಕಾನ್ಫಿಡೆಂಟ್ ಇದೆ. ಯಾಕಂದರೆ ನಾವು ಒಬ್ಬರು ಇವಾಗ ನಮ್ಗೆ ಆರ್ಟಿಸ್ಟ್ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಬಾರ್ದು ಯಾವತ್ತೂ ಕೂಡ, ಅದಿದ್ದರೆ ಅವ್ರು ಫುಲ್ಫಿಲ್ ಆಗಲ್ಲ. ಸೊ ಹಾಗೇನೆ ಈಗ ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ಇದೆ. ಈ ಚಿತ್ರದಲ್ಲಿ ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ದಿನೇಶ್ ಬಾಬು ಸರ್ ಏನೋ ಚಾನ್ಸ್ ಕೊಟ್ಟರೆ ಖಂಡಿತ ಇನ್ನೂ ಚೆನ್ನಾಗಿ ಮಾಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ವರ್ಕ್ ಅವ್ರ ಜೊತೆ ಮಾಡಿದ್ದು. ಮತ್ತು ಅನಂತ್ನಾಗ್ ಸರು, ಸುಹಾಸಿನಿ ಮೇಡಮು, ತಾರಾ, ಶರಣ್ ಸರು, ಆಮೇಲೆ ರಾಜು ತಾಳಿಕೋಟೆ, ಸ್ವಸ್ತಿಕ್ ಶಂಕರ್ ಸರ್, ವೀಣಾ ಸುಂದರ್ ಮೇಡಮು, ಉಮೇಶ್ ಸರ್, ಒಬ್ಬೊಬ್ಬ ಎಷ್ಟು ದೊಡ್ಡ ಲಿಸ್ಟ್ ಇದೆ, ದೊಡ್ಡ ಆರ್ಟಿಸ್ಟ್ ದೊಡ್ಡ ಲಿಸ್ಟ್ ಇದೆ. ಸೊ ಅಷ್ಟು ಗ್ರೂಪ್ ಒಳಗೆ ನಾನೊಂದು ಸ್ಮಾಲ್ ಹುಡುಗಿ ಇದ್ದೀನಿ. ಅದು ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್. ಆಮೇಲೆ ನನಗೆ ಆ ಸಿನಿಮಾದಲ್ಲಿ ಪಾತ್ರ ಮಾಡ್ಬೇಕಾದ್ರೆ ಅನಂತ್ನಾಗ್ ಸರ್, ಸುಹಾಸಿನಿ ಮೇಡಮ್ ಮಗಳು ಮಾಡ್ಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ಡ್ಯಾಡಿ ಮಮ್ಮಿ ಜೊತೆ ಎಷ್ಟು ನಾನು ಫ್ರೀ ಆಗಿರ್ತಿದ್ನೋ, ಸೊ ಅಲ್ಲಿ ಸೆಟ್ಟಲ್ಲೂ ಕೂಡ ನಾನು ಅದೇ ಥರನೇ ಇರ್ತಿದ್ದೆ. ನಂಗೆ ಯಾವತ್ತೂ ಡಿಫ್ರೆಂಟ್, ಅವ್ರ ಆರ್ಟಿಸ್ಟು, ನಾನು ಅವ್ರ ಪಾತ್ರ ಮಾಡ್ತಾ ಇದ್ದೀನಿ ಅಂತ ನಂಗೆ ಆ ಥರ ಫೀಲ್ ಮಾಡ್ಕೊಳಕ್ಕೆ ಅವ್ರು ಯಾವತ್ತೂ ಚಾನ್ಸ್ ಮಾಡಿಕೊಟ್ಟಿಲ್ಲ. ಸುಹಾಸಿನಿ ಮೇಡಮ್ ಆಗಿರ್ಬೋದು, ಅನಂತ್ನಾಗ್ ಸರ್ ಆಗಿರ್ಬೋದು. ಅನಂತ್ನಾಗ್ ಸರ್ ಬಗ್ಗೆ ಒಂದು ವಿಷಯ ಹೇಳಲೇಬೇಕು. ಏನೋ ನಾವು ಶೂಟಿಂಗ್ ಆಗಿದ ತಕ್ಷಣ ಊಟಕ್ಕೆ ನಾವು ಮನೆಯಲ್ಲೇ ಶೂಟಿಂಗ್ ನಡೀತಿತ್ತಲ್ವ, ಊಟ ಏನಾದ್ರು ಬೇಡ, ಯಾಕೆ ನೀನು ಊಟ ಮಾಡ್ತಿಲ್ಲ, ಮಾಡಬೇಕು, ಅವ್ರ ಮಗಳ ಥರನೇ ಆರ್ಡರ್ ಮಾಡಿ ನಮಗೆಲ್ಲ ಊಟ ಮಾಡಿಸಿದ್ರು. ಹಿ ಸಚ್ ಅ ಸೋ ಸ್ವೀಟ್ ಪರ್ಸನ್. ಏನೋ ಅಂಥ ಅವ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈಗಲೂ ಕೂಡ ಒಳ್ಳೆ ಯಾವ ಹೀರೋಗೂ ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಅನಂತ್ನಾಗ್ ಸರ್. ಆ್ಯಂಡ್ ನನ್ನ ಪೇರು ನವೀನ್ ಕೃಷ್ಣ ಬಗ್ಗೆ ಖಂಡಿತ ಹೇಳಬೇಕು. ಯಾಕಂದರೆ ಹೀಸ್ ಒನ್ ಮ್ಯಾನ್ ಆರ್ಮಿ ಅಂತಲೇ ಹೇಳ್ಬೋದು. ಕಥೆ ಬರೀತಾರೆ, ಡೈಲಾಗ್ ಬರೀತಾರೆ, ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಕೊರಿಯೋಗ್ರಫಿ ಮಾಡ್ತಾರೆ. ಪ್ರತಿಯೊಂದೂ ಸೋ ಮಚ್ ಆಫ್ ಕಲರ್. ರೈನ್ಬೋ 7 ಸೇರಿ 1 ಕಲರ್ ಆಗುತ್ತಲ್ಲ, ಆ ಥರ ನವೀನ್ ಕೃಷ್ಣ ಅವ್ರ ಜೊತೆನೂ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಥ್ರೂ ಔಟ್ ದ ಮೂವಿ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ನೈಸ್. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಮೂವಿ ಯಾವಾಗ ಚಿತ್ರರಂಗಕ್ಕೆ ಬರುತ್ತೆ, ಯಾವಾಗ ಥಿಯೇಟ್ರಿಗೆ ಬರುತ್ತೆ, ಎಲ್ಲ ಜನ ಯಾವಾಗ ನೋಡ್ತಾರೆ, ನನಗೆ ಯಾವಾಗ ಫೀಡ್ಬ್ಯಾಕ್ ಕೊಡ್ತಾರೆ ಅಂತ ಕಾಯ್ತಾ ಇದೆ. ವರ್ಲ್ಡ್ ಕಪ್ ಬಂದುಬಿಡ್ತು, ಸೊ ಅದಕ್ಕೆ ಸ್ವಲ್ಪ ಡಿಲೇ ಆಗೋಯಿತು. ಬಟ್ ಇಟ್ಸ್ ಓಕೆ. ವರ್ಲ್ಡ್ ಕಪ್ಪು ನಮ್ಮ ದೇಶದ್ದು, ಸೊ ನಮ್ಮ ಇಂಡಿಯನ್ ಟೀಮ್ ಅವರು ವಿನ್ ಮಾಡ್ತಾರಲ್ವ, ಹಾಗೆ ನಮ್ಮ ಮತ್ತೊಂದು ಮದುವೆನೂ ಕೂಡ ವರ್ಲ್ಡ್ ಕಪ್ ಆದಮೇಲೆ ಬರ್ತಾ ಇದೆ. ವರ್ಲ್ಡ್ ಕಪ್ಗಿನ್ನೂ ಬ್ರೇಕ್ ಮಾಡಿ ಸೂಪರ್ ಡೂಪರ್ ಹಿಟ್ ಆಗಿದೆ.